ತರೀಕೆರೆ ಕ್ಷೇತ್ರದಲ್ಲಿ ಕೇವಲ 10% ರೈತರು ನೋಂದಣಿ ಮಾಡಿಸಿಲ್ಲ ಮನೆ ಅಧ್ಯಕ್ಷರೇ. ಶುರು ಮಾಡೋ ಅಷ್ಟೊತ್ತಿಗೆ ಎಲ್ಲ ಕ್ಲೋಸ್ ಅಂತ ಹೇಳಿದ್ರು. ಯಾಕೆಂದ್ರೆ ಇವ್ರು ಹೇಳ್ದಂಗೆ ಆದಿ ಬೀದಿಲೆಲ್ಲ ಕೂಡ ಎನ್ರೋಲ್ ಮಾಡಿಸ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರ ನಮ್ಮಲ್ಲಿ ಇನ್ನೂ ಡಬಲ್ 15 ಲಕ್ಷ ಮೆಟ್ರಿಕ್ ಟನ್ ಅಷ್ಟು ಕೊಂಡ್ಕೋಬೇಕು, ಮತ್ತೆ ಆ ಕಾಲಾವಕಾಶವನ್ನು ಕೊಡಬೇಕು ಅಂತ ಹೇಳಿ ನಿಮ್ಮ ಮುಖಾಂತರ ಸರ್ಕಾರವನ್ನು ಮನವಿ ಮಾಡ್ತೀವಿ ಮನೆ ಅಧ್ಯಕ್ಷರೇ. ಇಲ್ಲಿ ಮಧ್ಯವರ್ತಿಗಳಿಂದ ತುಂಬಾ ಮೋಸ ಆಗಿದೆ ರೈತರಿಗೆ. ಯಾವ ನಿಜವಾದ ರೈತರು ನೋಂದಣಿ ಮಾಡ್ಲಿಕ್ಕೆ ಆಗಿಲ್ಲ ಮನೆ ಅಧ್ಯಕ್ಷ. ಅದಕ್ಕೋಸ್ಕರ ಈಗ ಏನು ಪರ್ಚೇಸ್ ನೋಂದಣಿ ಆಗಿದೆ ಅದನ್ನೆಲ್ಲ ಕ್ಯಾನ್ಸಲ್ ಮಾಡಿಬಿಟ್ಟು ಸರ್ಕಾರಿ ನೌಕರುಗಳಿಂದ ಮತ್ತೆ ಹೊಸದಾಗಿ ನೋಂದಣಿ ಮಾಡಿಸ್ಲಿಕ್ಕೆ ನಾವು ಇನ್ನು ಮುಖಾಂತರ ಸರ್ಕಾರವನ್ನು ಆಗ್ರಹಿಸ್ತಿದ್ವಿ. ಇದರಿಂದ ನಿಜವಾಗ್ಲೂ ಕೂಡ ರೈತರಿಗೆ ತುಂಬಾ ಅನ್ಯಾಯ ಆಗಿದೆ. ಕೇವಲ 10% ರೈತರು ಕೂಡ ನಮ್ಮ ತರೀಕೆರೆ ಕ್ಷೇತ್ರದಲ್ಲಿ ನೋಂದಣಿ ಮಾಡಿಸಕ್ಕಾಗಿಲ್ಲ. ಇದಕ್ಕೆ ನಾವು ಸರಿಪಡಿಸಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ಈಗಾಗಲೇ ಕೊಬ್ಬರಿ ಭಾಗದ ಎಲ್ಲ ನಮ್ಮ ಮುಖಂಡರುಗಳು ಮಾತಾಡಿದ್ದಾರೆ. ನಾನು ತಮ್ಮಲ್ಲಿ ಮನವಿ ಮಾಡತಕ್ಕಂಥದ್ದು ಏನಂದ್ರೆ, ಈಗ ಅತಿ ಹೆಚ್ಚು ತುಮಕೂರನ್ನ ಹೊರತುಪಡಿಸಿದ್ರೆ ಹಾಸನ ಜಿಲ್ಲೆಯಲ್ಲಿ ಆಗ್ತಕ್ಕಂಥದ್ದು. ಮೊನ್ನೆ ನೋಂದಣಿನ ಪ್ರಾರಂಭ ಮಾಡಿ ದಲ್ಲಾಳಿಗಳ ಹಾವಳಿ ಜಾಸ್ತಿ ಆಗಿದೆ. ಎಲ್ಲರ ಮನವಿಯಂತೆ ಇದನ್ನ ತಾವು ಕ್ಯಾನ್ಸಲ್ ಮಾಡಿ ಹೊಸ ನೋಂದಣಿಯನ್ನ ಮಾಡಿಸಿ ನಿಜವಾದ ರೈತನಿಗೆ, ಬೆಳೀತಕ್ಕಂಥ ರೈತನಿಗೆ ನ್ಯಾಯವನ್ನ ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ಮೊದಲನೇ ಮನವಿ. ಅದ್ರ ಜೊತೆಯಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ಅಂತಕ್ಕಂಥದ್ದನ್ನ ಪ್ರಸ್ತಾವನೆ ಬರ್ತಾ ಇದೆ. ದಯವಿಟ್ಟು ಕೇಂದ್ರ ಸರ್ಕಾರ ಮತ್ತೆ ರಾಜ್ಯ ಸರ್ಕಾರ ಇವೆರಡೂ ಸರ್ಕಾರಗಳು ಸೇರಿ ರೈತರಿಗೆ ಈಗೇನು 15,000 ರೂಪಾಯಿಗಳನ್ನ ಕೊಬ್ಬರಿಗೆ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತಕ್ಕಂಥದ್ದಿದೆ, ಅದನ್ನ ತಾವು ತಮ್ಮ ಮೂಲಕ ಸರ್ಕಾರಕ್ಕೆ ಶಿಫಾರಸು ಮಾಡಬೇಕು ಅಂತಕ್ಕಂಥದ್ದನ್ನ ನಾನು ಮನವಿಯನ್ನ ಮಾಡ್ತಾ ಇದ್ದೀನಿ. ಸರ್ಕಾರ ದಯವಿಟ್ಟು ಇವತ್ತು ನೋಂದಣಿಯನ್ನ ತಾವು ಈ ಕ್ಷಣದಿಂದಲೇ ಸ್ಥಗಿತಗೊಳಿಸಿ, ಏನು ಔಟ್ಸೋರ್ಸಸ್ ಅದನ್ನು ಹೊರತುಪಡಿಸ್ಬಿಟ್ಟು, ಏನು ಈಗಾಗಲೇ ಹೇಳಿದ್ರು ಜಿಲ್ಲಾಧಿಕಾರಿಗಳ ಒಂದು ಇದರಲ್ಲಿ ತಂಡದಲ್ಲಿ APMC ಅವ್ರನ್ನ ಒಳಗೊಂಡಂತೆ ಆ ನೋಂದಣಿಯನ್ನ ಮಾಡಿ ರೈತರಿಗೆ ನಿಜವಾದಂತ ನ್ಯಾಯವನ್ನ ಕೊಡ್ತಕ್ಕಂಥದ್ದನ್ನ ನಾವು ಮಾಡಬೇಕು ಅಂತಕ್ಕಂಥದ್ದು ತಮ್ಮಲ್ಲಿ ನಾನು ಮನವಿಯನ್ನ ಮಾಡ್ತೇನೆ. ಸನ್ಮಾನ್ಯ ಅಧ್ಯಕ್ಷರೇ, ಧನ್ಯವಾದಗಳು ಅವಕಾಶಕ್ಕೆ.